ವಾಟ್ಸ್ಆಪ್ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಒಂದಲ್ಲ 2 3 4 ಹಾಗಾದ್ರೆ ಇನ್ನೊಂದು ಎಲ್ಲೋಯ್ತು ಓ ಜೇವಲ್ ಇದೆ. ಎಸ್ 5 ಕಾಂಪಿಟೇಷನ್ ಸ್ಯಾಡಿಗಣ ಅಂತ ನಾವಿವತ್ತು ಟಾಪ್ 5 ಗ್ಯಾಜೆಟ್ಸ್ ಅಂಡರ್ 300 rupees. ನಿಜವಾಗ್ಲೂ ಸಖತ್ ಯೂಸ್ಫುಲ್ ಇದೆ. ಅದೆಲ್ಲಕ್ಕಿಂತ ಜಾಸ್ತಿ ಕಾಮಿಡಿಯನ್ ಇದೆ ಅನ್ಸತ್ತೆ, ನಮಗೆ ಇದೆ. ಬನ್ನಿ ಶುರು ಮಾಡೇ ಬಿಡ. ಮೊದಲನೇದಾಗಿ ಎಸ್ ಕ್ಯಾಚ್ ಬಂತು. ಕ್ಲೀನರ್ ಅಂತಂದ್ರೆ ಬಾಡಿ ಕ್ಲೀನರ್ ಅಲ್ಲ, ನೋಡಕ್ಕೆ ಬೇರೆ ಇದೆ, ಇಲ್ಲೇ ಬೇರೆ ಇದೆ. ನಾನೇ ಕನ್ಫ್ಯೂಸ್ ಆಗಿದ್ದೀನಿ, ನಾನು ಇದನ್ನೇ ಆರ್ಡರ್ ಹಾಕಿದೀನ ಅಂತ. ಸ್ಕ್ರೀನ್ ಮೇಲೆ ನೋಡ್ಕೋಬಹುದು, ನಾನು ಇದನ್ನ ಆರ್ಡರ್ ಹಾಕಿದೀನಿ, ನನಗೆ ಸಿಕ್ಕಿದ್ದು ಇದು. ಇದ್ರೊಳಗಡೆ ಒಂದು ಚಿಕ್ಕ ಬ್ರಷ್, ಮತ್ತೊಂದು ಪೆನ್ ತರ ಇದೆ, ಕ್ಯಾಪ್ ಓಪನ್ ಆಗುತ್ತೆ. ನಾನು ಇದನ್ನ ಕೀಬೋರ್ಡ್ ಕ್ಲೀನ್ ಸಲುವಾಗಿ ತಗೊಂಡಿದ್ದೆ, ಆಫೀಸಲ್ಲಿ ಅದ್ರ ಸಲುವಾಗಿದೆ. ಸೊ ಇದರಿಂದ ನಾವ್ ಏನ್ ಬೇಕಾದ್ರೂ ಮಾಡ್ಕೋಬಹುದು ಆಯ್ತಾ. ಮನೆ ಕಸ ಹುಡ್ಕೋಬಹುದು, ಅಲ್ಲಿ ಉಜ್ಕೋಬಹುದು, ಟಾಯ್ಲೆಟ್ ಎಲ್ಲ ಅಲಾಗುರು ಚಿಕ್ಕದಿದೆ ಅದು. ಅದೇ ಕಾಂಪಿಟೇಷನ್ ಸ್ವಲ್ಪ ಸೈಡ್ ಅಂತ. ಮೇನ್ ಯೂಸ್ ಏನಿದೆ ನೋಡೋಣ. ಸದ್ಯಕ್ಕೆ ನನ್ನ ಒಂದು ಹಳೆಯ ಕೀಬೋರ್ಡ್ ಇದೆ, ಇದು ತುಂಬಾ ಒಳಗಡೆ ಗಲೀಜಾಗಿದೆ, ನೋಡ್ಕೋಬಹುದು, ಕಾಣಿಸ್ತಾ ಇರಬಹುದು ಅನ್ಕೋತೀನಿ ನಿಮ್ಗೆ. ಸೊ ಮೇಲಿನ ಲೇಯರ್ ಎಲ್ಲ ಈ ರೀತಿ ಕ್ಲೀನ್ ಆಗ್ತಿದೆ. ಇಷ್ಟೇ ಅಲ್ಲದೆ ಇದ್ರ ಹಿಂದೆ ಒಂದು ಕ್ಯಾಪ್ ಇದೆ, ಇದರಿಂದ ಬಟನ್ಸ್ ಓಪನ್ ಆಗುತ್ತೆ. ಆಗ್ತಾ ಇಲ್ಲ ಇದು. ಎಸ್, ಓ ಮೈ ಗಾಡ್, ಎಷ್ಟೊಂದು ಗಲೀಜ್ ಆಗಿದೆ ಗುರು. ಸೊ ನಮ್ ಕೀಬೋರ್ಡ್ ಎಷ್ಟೊಂದು ಗಲೀಜ್ ಇದೆ ಅಂತ ಅನ್ಕೋಕ್ ಹೋಗ್ಬಿಡಿ. ಸೊ ಲಾಸ್ಟ್ ಟೈಮ್ ಅದು ರಬ್ಬರಿ ಕ್ಲೀನ್ ಇರತ್ತೆ ನೋಡಿ, ಆ ಜೆಲ್ ಇರತ್ತಲ್ವಾ, ಜೆಲ್ ನ ಇದರಲ್ಲಿ ಹಾಕಿ ಟ್ರೈ ಮಾಡಿದ್ದೆ, ಯಾವ್ದೋ ಟ್ರಿಕ್ ನೋಡಿ, ಆ ಜೆಲ್ ಎಲ್ಲ ಒಳಗಡೆ ಅಂಟ್ಕೊಂಡ್ ಬಿಡ್ತು. ಆಮೇಲೆ ತೆಗಿಯಕ್ಕೆ ಆಗಿಲ್ಲ, ಅದೇ ರೀತಿ ಸಿಕ್ಕಾಕೊಂಡಿತ್ತು. ಸೊ ಅದಕ್ಕೋಸ್ಕರ 2ನೇ ಕ್ಲೀನರ್ ತಂದಿದ್ದೀನಿ. ಈ ಬಟನ್ಸ್ ಗಳನ್ನ ಎಲ್ಲಿಂದ ತೆಗೆದ್ರೆ ಅಲ್ಲೆಲ್ಲಿ ಹಾಕಿದ್ರೆ ಕರೆಕ್ಟ್ ಇರುತ್ತೆ, ಇಲ್ಲಾಂದ್ರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಆಗತ್ತೆ. ಎಸ್, ಕ್ಲೀನ್ ಏನೋ ಆಗ್ತಾ ಇದೆ, ಬಟ್ ಇದನ್ನ ಕಂಪ್ಲೀಟ್ಲಿ ತೆಗಿಬೇಕಾಯ್ತಾ. ಸೊ ನೋಡ್ಕೋಬಹುದು. ಎಸ್, ಒಳಗಡೆ ಇರುವಂತ ಗಲೀಜೆಲ್ಲ ಹೋಗ್ತಾ ಇದೆ. 2ನೇ ಕ್ಲೀನರ್ ಕೆಲಸ ಕೊಡ್ತು. 2ನೇದಾಗಿ ನನ್ನ ಮೊಬೈಲ್ ಎಷ್ಟೊಂದು ಗಲೀಜ್ ಆಗಿದೆ, ಸ್ಪೀಕರ್ ಹತ್ರ ಸೈಡ್ಗೆ, ಈ ಸೈಡ್ಗೆಲ್ಲ ನೋಡ್ಕೋಬಹುದು. ಮತ್ತೊಂದು ಪೆನ್ ತರ ಇದೆ. ಕ್ಯಾಪ್ ನ ಓಪನ್ ಮಾಡಿದ ತಕ್ಷಣ ನಿಮ್ಗೆ ಇಂಕ್ ಪೆನ್ ತರ ಒಂದು ನಿಬ್ಬಿದೆ ನೋಡಿ. ಇದರಿಂದ ನಮ್ಮ ಸ್ಮಾರ್ಟ್ ಫೋನ್ ಸ್ಪೀಕರ್ಸ್ ನ ಈ ರೀತಿ ಕ್ಲೀನ್ ಮಾಡ್ಕೋಬಹುದು. ಎಸ್, ಒಳಗಡೆ ಎಷ್ಟೊಂದು ಗಲೀಜ್ ಕೂತ್ಕೊಂಡಿದೆ ಗುರು. ಅದನ್ನ ಟಚ್ ಮಾಡಿದ ತಕ್ಷಣ ಬ್ರಷ್ ಕೂಡ ಇದೆ. ಸೊ ಈ ರೀತಿ ಬ್ರಷ್ ಇಂದ ಕೂಡ ಕ್ಲೀನ್ ಮಾಡ್ಕೋಬಹುದು. ಎಸ್, ಓಹೋ, ನಿಜವಾಗ್ಲೂ ತುಂಬಾ ಒಳ್ಳೆ ಕೆಲಸ ಮಾಡೋದು. 2ನೇದಾಗಿ ಏರ್ ಬಡ್ಸ್ ಗಳು ಕೂಡ ಇದೆ. ಸೊ ಇದು ಕೂಡ ತುಂಬಾ ಗಲೀಜ್ ಆಗಿದೆ, ಕ್ಲೀನ್ ಮಾಡೋಣ. ಮೊದಲು ಬಡ್ಸ್ ನ ಕ್ಲೀನ್ ಮಾಡೋಣ ಅಂತೆ. ಸೊ ಈ ಸೈಡ್ಗೆಲ್ಲ ಸ್ಪೀಕರ್ ಕಾಣಿಸುತ್ತೆ ನಿಮ್ಗೆ. ಈ ರಬ್ಬರ್ನ ತೆಗಿಯೋಣ, ಇಲ್ಲಿ ಒಳಗಡೆ ಗಲೀಜ್ ಆಗಿದೆ ಗುರು. ಬ್ರಷ್ ಇಂದ ಕ್ಲೀನ್ ಆಯ್ತು. ಒಂದ್ ರೀತಿ ಮಜಾ ಇದೆ ಗುರು ಕ್ಲೀನ್ ಮಾಡೋದ್ರಲ್ಲೂ. ಅದು ಚಿಕ್ಕ ಚಿಕ್ಕ ಎಕ್ಸೆಸರೀಸ್ ನ ಕ್ಲೀನ್ ಮಾಡಕ್ಕೆ ಒಂದ್ ರೀತಿ ಖುಷಿ ಆಗುತ್ತೆ. ಇನ್ನು ಇದ್ರ ಒಳಗಡೆ ಮತ್ತೊಂದು ಕ್ಲೀನರ್ ಇದೆ ಆಯ್ತಾ. ಸೊ ಇದನ್ನ ನಾವು ಏರ್ ಬಡ್ಸ್ ಅಲ್ಲಿ ಒಳಗಡೆ ಬಡ್ಸ್ ಏನ್ ಹಾಕಿರ್ತೀವಿ, ಸೊ ಈ ಜಾಗದಲ್ಲಿ ಹಾಕ್ಬಿಟ್ಟು ಇಷ್ಟೊಂದು ಧೂಳಿದೆಯಾ ಒಳಗಡೆ. ಸೊ ಚಿಕ್ಕ ಚಿಕ್ಕ ಏರ್ ಬಡ್ಸ್ ಗಳು, ಚಿಕ್ಕ ಅಲ್ಲ ದೊಡ್ಡ ದೊಡ್ಡ ಸ್ಮಾರ್ಟ್ ಫೋನ್ಸ್ ಗಳು, ಕಾಸ್ಟ್ಲಿ ಸ್ಮಾರ್ಟ್ ಫೋನ್ಸ್ ಗಳು ಎಲ್ಲವನ್ನ ಕ್ಲೀನ್ ಮಾಡಬಹುದು. ಸೊ ಖಂಡಿತ ಯಾರು ನಿಮ್ಮ ಗ್ಯಾಜೆಟ್ಸ್ ಬಗ್ಗೆ ತುಂಬಾ ಕಾಳಜಿ ವಹಿಸ್ತೀರಾ, ಅದನ್ನ ಸೇಫ್ಟಿ ಮತ್ತು ಚೆನ್ನಾಗಿ ಇಟ್ಕೋಬೇಕು, ಈ ಗ್ಯಾಜೆಟ್ ನಾನು 100% ನಿಮ್ಗೆ ರೆಕಮೆಂಡ್ ಮಾಡ್ತೀನಿ. 2ನೇದಾಗಿ 5-in-1. ಇದ್ರ ಹೆಸರು ತುಂಬಾ ದೊಡ್ಡದಿದೆ. ಸಂಡು 5-in-1 ಮಲ್ಟಿಪರ್ಪೋಸ್ ಅಂಟೆನಾ ಪೆನ್ ವಿತ್ ಟಾರ್ಚ್, ಲೇಸರ್, ಪಾಯಿಂಟರ್, ಮ್ಯಾಗ್ನೆಟ್, ಪರ್ಫೆಕ್ಟ್ ಕೋಆಪರೇಟ್ ಗಿಫ್ಟ್ ವಿತ್ ಬಾಕ್ಸ್ ಅಂಡ್ ಸೆಲ್ಸ್. ಓಹೋ, ಇದ್ರಲ್ಲಿ ಸೆಲ್ಸ್ ಇದೆ. 20 ರೂಪಾಯಿ ಉಳಿದ ಗುರು. ಬಾಕ್ಸ್ ನೊಳಗಡೆ ಮತ್ತೆ ಬಾಕ್ಸ್. ಓಹೋ, ತುಂಬಾ ಸಾಲಿಡ್ ಪ್ಯಾಕಿಂಗ್ ಗುರು. ಕಂಪಾಸ್ ಓಪನ್ ಮಾಡೋ ಫೀಲಿಂಗ್ಸ್ ಇದೆ. ಓಕೆ, ಯಸ್, ಪೆನ್ ಕೂಡ ಹೆವಿ ಇದೆ ಗುರು. ಇದು ಮೇನ್ ಪೆನ್, ಬಟನ್ಸ್ ಬೇರೆ ಇದೆ. ಓ, ಬಾಕ್ಸ್ ನೊಳಗಡೆ ಮತ್ತೆ 3 ಸೆಲ್ಸ್ ಇದೆ, ಮತ್ತೆ 20 ರೂಪಾಯಿ ಉಳಿದ ಗುರು. ಸದ್ಯಕ್ಕೆ ಈ ಕಾಂಪಿಟೇಷನ್ ಸ್ವಲ್ಪ ಸೈಡ್ ಅಂತೆ. ಈ ಪೆನ್ ನೋಡಕ್ಕೆ ನಿಜವಾಗ್ಲೂ ತುಂಬಾ ಪ್ರೀಮಿಯಂ. ಮತ್ತು ಹಿಂದಿನ ಭಾಗ 2 ಬಟನ್ಸ್ ಗಳನ್ನ ಕೊಡ್ತಿದ್ದಾರೆ. ಒಂದು ಏನಿದೆ, ಟಾರ್ಚ್ ಇದೆ, ತುಂಬಾ ಒಳ್ಳೆ ಬೆಳಕನ್ನ ತಗೊಂಡ್ ಬರುತ್ತೆ. ಇನ್ನೊಂದು ಲೇಸರ್ ಇದೆ. ಓಹೋ, ಎಸ್, ತುಂಬಾ ಶಾರ್ಪ್ ಇದೆ, ನೋಡ್ಕೋಬಹುದು. ಏನ್ ಬರೀತೀನಿ ನೋಡ್ಕೊಳ್ಳಿ. ಎಸ್, ಗೋಡೆ ಮೇಲೆ ಏನ್ ಬರದೆ ಅಂತ ಕಮೆಂಟ್ ಮಾಡಿ. ಅದು ಸ್ಮಾರ್ಟ್ ಆಗಿರುವಂತ ಕೆಲವೊಂದು ಜನರಿಗೆ ಮಾತ್ರ ಅರ್ಥ ಆಗತ್ತೆ. ಮುಂದಿನ ಭಾಗ ಅಂಟೆನಾ ಇದೆ, ತುಂಬಾ ಉದ್ದ ಇದೆ. ಬಟ್ ಪೆನ್ ಎಲ್ಲಿದೆ ಗುರು ಇದ್ರಲ್ಲಿ? ಎಲ್ಲಿದೆ ಪೆನ್ನು? 100% ಇರ್ಲೇಬೇಕು ಪೆನ್ನು. ಓಹೋ, ಪೆನ್ ಇಲ್ಲೇ ಇದೆ. ಎಸ್, 300 ರೂಪಾಯಿ ಉಳಿತು. ಆದ್ರೆ ಇದು ಬರೆಯತ್ತ ಹೆಂಗ್ ಬರೆಯೋದು ಅನ್ನೋದೇ ಡೌಟ್. ಬಾಕ್ಸಸ್ ಮೇಲೆ ಬರಿಬಹುದು. ಎಸ್, ಸ್ವಲ್ಪ ಹಿಂದೆ ಹಿಡಿದು ಬರಿಬಹುದು, ಇನ್ನೊಂದ್ ಸ್ವಲ್ಪ ಹಿಂದೆ. ಇಲ್ಲಿ ಓಹೋ, ಕಷ್ಟ ಆಗ್ತಿದೆ. ಇಲ್ಲಿ ಹಿಡ್ದಂಗೆ ಬರೋದು ಗುರು. ನನ್ನ ಪ್ರಕಾರ ಇದನ್ನೆಲ್ಲ ನಾವು ಬ್ಯಾಂಕ್ ಅಲ್ಲಿ ಯೂಸ್ ಮಾಡ್ಬೋದು. ಕ್ಯಾಶರ್ ಏನೋ ಸೈನ್ ಮಾಡಕ್ ಹೇಳ್ತಾರೆ ನೋಡಿ, ಕಾಜಿಂದ ಒಳಗ್ ಕೈ ಹಾಕಿ ಹಿಂಗೆ. ಎಸ್, ಡನ್, ನೆಕ್ಸ್ಟ್, ಡನ್, ನೆಕ್ಸ್ಟ್, ಡನ್. ಬಟ್ ಚೆಕ್ ಮೇಲೆಲ್ಲ ಸೈನ್ ಮಾಡಕ್ ಹೋಗ್ಬೇಡಿ. ಇದು ಎಷ್ಟರ ಮಟ್ಟಿಗೆ ಎಷ್ಟು ಜನರಿಗೆ ಅಂಟೆನಾ ಪೆನ್ ಯೂಸ್ ಆಗೋದು ಗೊತ್ತಿಲ್ಲ, ಬಟ್ ನಾನ್ ಇದನ್ನ ಕಂಪ್ಲೀಟ್ಲಿ ಯೂಸ್ ತಗೋತೀನಿ. ಇದು ಮಾರ್ಕರ್. ಪ್ಲಾನ್ ಸಕ್ಸಸ್ ಆಗತ್ತಾ? ಎಸ್, ರೆಡಿ ಟು ಗೋ. ರಾಕೆಟ್ ಅಲ್ಲ. LIKE ಲೈಕ್ ಮಾಡಿ.
ನಮ್ಮ ಕೆಲಸನ ನಾವೇ ಮಾಡಬೇಕು. ಬಿಹೈಂಡ್ ದ ಸೀನ್ಸ್ ಕೂಡ ಅವಾಗ ನಿಮಗೆಲ್ಲ ತೋರಿಸ್ತೀವಿ. ಓವರ್ ಆಲ್ ಈ ಗ್ಯಾಜೆಟ್ ನಂಗೆ ತುಂಬ ಇಷ್ಟ ಆಯಿತು. 227 ರೂಪಾಯಿ ಇದೆ, ಬಟ್ ಡೆಲಿವರಿ ಚಾರ್ಜಸ್ ಹಿಡಿದು ಹತ್ರ 300 ರೂಪಾಯಿ ಆಗುತ್ತೆ. ಖಂಡಿತ ಚಿಕ್ಕ ಮಗಳಿಗೆ ಗಿಫ್ಟ್ ಕೊಡ್ಬೋದು. ತಗದಾಗಿದೆ, ಇಂಟ್ರೆಸ್ಟ್ ಇದೆ, ಮಜಾ ಕೂಡ ಇದೆ. ಇನ್ನು ಮೂರನೇದಾಗಿ ಬರುತ್ತೆ ಮಲ್ಟಿ ಪ್ಲಗ್ ಎಕ್ಸ್ಟೆನ್ಷನ್. ಪ್ಯಾಕೇಜಿಂಗ್ ಅನಾಹುತ ಕೊಟ್ಟಾರಲ್ಲ ಅವರ. ಕಾಪಿನಟ್ ಚಂದುಗೆ, ಕಾಪಿನಟ್ ಚಂದುಗೆ. ಫೈನಲಿ ನಮ್ಮ ಅಣ್ಣನ ಹೆಸರು ಕೂಗಿದ್ದಕ್ಕೆ ಹೊರಗೆ ಬಂತು. ಎಸ್, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಡೈರೆಕ್ಟ್ಲಿ ನಮ್ಮ ಮೇನ್ ಪ್ರಾಡಕ್ಟ್. ಎಸ್, ನಾನು ಅನ್ಕೊಂಡಿದ್ದೆ ಅದಕ್ಕಿಂತ ಚೆನ್ನಾಗಿದೆ. ಕೇವಲ 300 ರೂಪಾಯಿ ಸಿಗ್ತಾ ಇದೆ. ಸೊ ಇಲ್ಲಿ ನೋಡ್ಕೋಬಹುದು ಬಟನ್ಸ್ ಗಳಿದೆ. ಇಲ್ಲಿ 3 ಪಿನ್ ಇದೆ. ಇದು 2 ಪಿನ್ ಮತ್ತೆ 3 ಪಿನ್ ಇದೆ. ಇದಕ್ಕೆ ಡೆಡಿಕೇಟೆಡ್ಲಿ ನಿಮ್ಗೆ ಬಟನ್ಸ್ ಕೊಡ್ತಿದ್ದಾರೆ. ಅದು ಪವರ್ ಬಟನ್ಸ್ ಗಳಿದೆ ಮತ್ತು LED ಇಂಡಿಕೇಶನ್ ಕೂಡ ಕೊಡ್ತಿದ್ದಾರೆ. ಸ್ಪೆಷಲಿ ಇದನ್ನ ಚಂದು ಅನ್ನ ಅಲ್ಲ ನನ್ಗೋಸ್ಕರ ನಮ್ಮ ಸ್ಟುಡಿಯೋ ಅಲ್ಲಿ ತರಿಸಿದ್ದೆ. ಅದನ್ನ ಟೆಸ್ಟ್ ಮಾಡೋಣ. ಟೆಸ್ಟ್ ಮಾಡಿದ್ದೆ. ಸದ್ಯಕ್ಕೆ ನಾನು ಇದನ್ನ ಲೈವ್ ಆಗಿ ಟೆಸ್ಟ್ ಮಾಡಿದೀನಿ. ಓಕೆ, ಎಸ್, ತುಂಬ ಪರ್ಫೆಕ್ಟ್ಲಿ ಕೂಡತ್ತೆ. ನೀವು ನೋಡ್ಕೋಬಹುದು ಇಲ್ಲಿ. ಸೊ ಸ್ವಿಚಸ್ಗಳು ಕೂಡ ಇದೆ. ಓಕೆ, ಎಸ್. ಸೊ ಒಳಗಡೆ ಹೋಯ್ತು. ಸೊ ಇಲ್ಲಿ ನನ್ನ ಪವರ್ ಬ್ಯಾಂಕ್ ಇದೆ ಆಯ್ತಾ, 10,000 mAh. ಸೊ ಇದರ ಹೆವಿ ವೇಟ್ ನ ಕೂಡ ಇದು ಇಟ್ಕೊಳ್ತಾ ಇದೆ, ಏನು ಇಶ್ಯೂ ಇಲ್ಲ. ನೆಕ್ಸ್ಟ್ ಇನ್ನೊಂದು ಪವರ್ ಬ್ಯಾಂಕ್. ಸೊ 2 ಪವರ್ ಬ್ಯಾಂಕ್ ವೇಟ್ಸ್ ಗಳನ್ನ ಇಟ್ಕೊಂಡಿದ್ದೀವಿ, ನೋಡ್ಕೋಬಹುದು. ಸಖತ್ ಹೆವಿ ಕೂಡ ಇದೆ. ಸೊ ಬಟನ್ ಬಡಿದ್ವಿ ಅಂತಂದ್ರೆ ಆನ್ ಆಗತ್ ನೋಡ್ಕೋಬಹುದು. ಸೊ ಡೆಡಿಕೇಟೆಡ್ ಆಗಿ ನೀವು ಎಲ್ಲ ಆಫ್ ಮಾಡ್ಕೋಬಹುದು ಅಥವಾ ಆನ್ ಕೂಡ ಮಾಡ್ಕೋಬಹುದು. ಸೊ ಇದ್ರ ಕೆಲಸ ಮತ್ತು ಮೂಲೆಯಲ್ಲಿ ನೀವು ಇದನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೋಬಹುದು. ಸೊ ಜಸ್ಟ್ ನೀವು ಒಂದು ಪಿನ್ ಹಾಕಿದ್ವಿ ಅಂತಂದ್ರೆ ನಿಮ್ಮ ಮೇನ್ ಸಾಕೆಟ್ ಬೋರ್ಡ್ ಏನಿದೆ ಅದ್ರ ಕೆಳಗಡೆ ಪರ್ಫೆಕ್ಟ್ಲಿ ಫಿಟ್ ಆಗತ್ತೆ. ಸೊ ಖಂಡಿತ ಈ ಪ್ರಾಡಕ್ಟ್ 300 ರೂಪಾಯಿಗೆ ವ್ಯಾಲ್ಯೂ ಫಾರ್ ಮನಿ ಇದೆ. ಬಟ್ ನೀವೇನಾದ್ರೂ ರೆಫ್ರಿಜರೇಟರ್ ಆಗಿರ್ಲಿ ಅಥವಾ ಬೇರೆ ಐರನ್ ಬಾಕ್ಸ್, ಸೊ ಇಂತ ಹೆವಿ ಟಾಸ್ಕ್ ಗಳನ್ನ ಮಾಡ್ತಿರ್ತೀರಾ, ಸೊ ಇಂಥ ಬೋರ್ಡ್ಸ್ ಗಳನ್ನ ಯೂಸ್ ಮಾಡಬೇಡಿ. ಬಟ್ ಸ್ಟಿಲ್ ಇದು 300 ರೂಪಾಯಿ ನನ್ಗೆ ತುಂಬಾ ಯೂಸ್ಫುಲ್ ಇದೆ. ಇದು 4ನೇ ಪ್ರಾಡಕ್ಟ್. ಇದ್ರ ಹೆಸರು ಓದ್ತೀನಿ, ನೋಡ್ಬಿಟ್ಟು ಇಲ್ಲೇ ಸ್ಕ್ರಿಪ್ಟ್ ಇದೆ, ಓದ್ತೀನಿ. ಟೆಕ್ ಟವಕ್ಕಲ್ ಸ್ಕ್ರೂ ಡ್ರೈವರ್. ಹೆಸರು ಸಖತ್ ಇದೆ ಅಲ್ವಾ? ಕೇವಲ 274 ರೂಪಾಯಿಗೆ ಸಖತ್ ಗ್ಯಾಜೆಟ್ ಇದೆ. ಸೊ ಇದು ನಮ್ಮ ಮೇನ್ ಸ್ಕ್ರೂ ಹ್ಯಾಂಡಲ್. ಇದರೊಂದಿಗೆ 25 ಬೀಟ್ಸ್ ಗಳಿದೆ. ಲ್ಯಾಪ್ಟಾಪ್ ಮೊಬೈಲ್ ಎಲ್ಲ ಬಿಚ್ಚೋಕ್ಕಿಂತ ಮುಂಚೆ ಒಂದು ಅತಿ ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ, ನೀವು ಏನ್ ಬಿಚ್ಚಕ್ ಹೋಗ್ತಿದ್ದೀರಾ ಅದನ್ನ ಮರಳಿ ಜೋಡಿಸೋ ಕಾನ್ಫಿಡೆನ್ಸ್ ಇತ್ತು ಅಂತಂದ್ರೆ ಮಾತ್ರ ಬಿಚ್ಚಿ. ಇಲ್ಲ ಅಂದ್ರೆ ಮನಸ್ಸು ಬಿಚ್ಚಿ ಲೈಕ್ ಮಾಡಿ. ಏನೂ ಇಲ್ಲ, ಲೆಫ್ಟ್ ಇಂದ ಒಂದು ಕಮೆಂಟ್, ರೈಟ್ ಇಂದ ಒಂದು ಲೈಕ್. ಡೈಲಾಗ್ ಮುಗೀತು. ವೆಲ್ ಡನ್ ಸೋಮಶೇಖರ್, ವೆಲ್ ಡನ್. ಥ್ಯಾಂಕ್ ಯು. ಸರಿ, ಈ ಕಾಮಿಡಿ ಸ್ವಲ್ಪ ಸೈಡ್ ಇಡೋಣಂತೆ. ಸೊ ಈ ಸ್ಕ್ರೂ ಡ್ರೈವರ್ ಇದೆ, ನಿಜವಾಗ್ಲೂ ತುಂಬಾ ಯೂಸ್ಫುಲ್. ನನ್ನ ಟೆಕ್ಕೀಗ ಏನಿದಾನೆ, ಸೊ ಅವ್ರಿಗೆ ಅವಾಗ ಏನಾದ್ರು ನಾನು ಇದರಿಂದ ತುಂಬಾ ಫೋನ್ಸ್ಗಳನ್ನ ಬುಚ್ಚಿದ್ದೀನಿ, ಬಟ್ ವಿಡಿಯೋ ಮರಳಿ ಜೋಡ್ಸಕ್ಕೆಲ್ಲ ಆಗಿಲ್ಲ. ಸೊ ಅದನ್ನೆಲ್ಲ ತೋರ್ಸಕ್ ಆಗಲಿಲ್ಲ. ಅಂತ ವಿಡಿಯೋ ಕೆಲವೊಂದು ಟೈಮ್ ಡಿಲೀಟ್ ಮಾಡ್ಬೇಕಾಗುತ್ತೆ. ಸೊ ನಾರ್ಮಲಿ ಚಿಕ್ಕ ಏನಾದ್ರು ಎಲೆಕ್ಟ್ರಾನಿಕ್ ವಸ್ತುಗಳು ಇರ್ತದೆ, ಇದನ್ನ ಆರಾಮಾಗಿ ಬಿಚ್ಚಬಹುದು. ಮತ್ತು ಪ್ರತಿಯೊಂದು ಟೈಪ್ ನ ಸ್ಕ್ರೂ ಡ್ರೈವರ್ಸ್ ಗಳಿದೆ. ಕಂಪ್ಲೀಟ್ ನೀವು ಮೊಬೈಲ್ ನ ಬಿಚ್ಚಿ ಜೋಡಿಸಬಹುದು. ನನಗೆ ಯೂಸ್ಫುಲ್ ಇದೆ. ಯಾರು ಜಾಸ್ತಿ ಟೆಕ್ಕಿ ಇದ್ದೀರಾ ಖಂಡಿತ ಇದನ್ನ ಒಂದ್ಸರ್ತಿ ಮನೇಲಿ ಎಮರ್ಜೆನ್ಸಿಗೆ ಇಟ್ಕೊಳ್ಳಿ. ಅವಾಗ ಟೈಟ್ ಆಗ್ತೀರಿ, ನಮ್ಮ ವಿಡಿಯೋಗೆ ಲೈಕ್ ಮಾಡ್ತೀರಿ. ಒಳ್ಳೆ ವಾ ಸೆಕೆಂಡ್ ಟೈಮ್. ಶಬಾಷ್ ಸೋಮಶೇಖರ್. ಚಪ್ಪಾಳೆ ಬರ್ಲಿ ಗುರು, ಚಪ್ಪಾಳೆ ಬರ್ಲಿ. ಇಂಡಿಸ್ನಲ್ಲಿ 5ನೇ ಪ್ರಾಡಕ್ಟ್. ಫುಲ್ ಆನ್ ಎಕ್ಸೈಟ್ಮೆಂಟ್, ನೆಕ್ಸ್ಟ್ ಲೆವೆಲ್ ಎಲ್ಲ ನಡೀತಾ ಇದೆ. ಬಟ್ ವಿಡಿಯೋ ಮುಗಿತಾ ಇರೋ ಟೆನ್ಷನ್ ನನಗಾಗ್ತದೆ. ಆದ್ರೂ ಆ ಪ್ರಾಡಕ್ಟ್ ಎಷ್ಟೊಂದು ಸಾಫ್ಟ್ ಇದೆ ಗೊತ್ತಾ? ಅದ್ರ ಹೆಸರೇ ಸಾಫ್ಟ್ ಟೀ. ಅಂದ್ರೆ ಸಾಫ್ಟ್ ಕುಡಿಯೋ ಟೀ ಅಲ್ಲ, ತುಂಬಾ ಹಾರ್ಡ್ ಇದೆ. ಅದೇ ಸಾಫ್ಟ್ ಟೀ. ಓಕೆ, ಏನ್ ಸಾಫ್ಟ್ ಇದೆ ಗುರು. ನಿಜವಾಗ್ಲೂ ತುಂಬಾ ಸಾಫ್ಟ್ ಇದೆ. ಇದೊಂದು 5-in-1 ಹೆಡ್ಫೋನ್ ಜಾಕ್ ಕನೆಕ್ಟರ್. ಸಾಫ್ಟ್ ಇಲ್ಲ, ಇದು ಹಾರ್ಡ್ ಇದೆ. ಸೊ ಇದನ್ನ ಈ ರೀತಿಯಾಗಿ ನೀವು ಕನೆಕ್ಟ್ ಮಾಡ್ಕೊಂಡು 5 ಸೈಡ್ಗೆ ಬೇರೆ ಏರ್ಫೋನ್ಸ್ ಗಳನ್ನ ಹಾಕಬಹುದು. ನನ್ನ ಹತ್ರ ಕೆಲವೊಂದು ಗ್ಯಾಜೆಟ್ಸ್ ಮತ್ತು ಆಕ್ಸೆಸರೀಸ್ ಇದೆ. ಸದ್ಯಕ್ಕೆ ಇದನ್ನ ಕನೆಕ್ಟ್ ಮಾಡಿ ಇದು ಎಷ್ಟೊಂದು ವರ್ಕ್ ಆಗತ್ತೆ ಅಂತ ನೋಡೋಣ. ಮೊದಲು ಸದ್ಯಕ್ಕೆ ನಾನು ನನ್ನ ಮೊಬೈಲ್ ಅಲ್ಲಿ ಯೂಟ್ಯೂಬ್ ವಿಡಿಯೋನ ಪ್ಲೇ ಮಾಡ್ಬಿಟ್ಟು ಈ ಜಾಕ್ ಅನ್ನ ಕನೆಕ್ಟ್ ಮಾಡ್ತೀನಿ. ಒಟ್ಟಾರೆ ನನ್ನ ಹತ್ರ ಆಕ್ಸೆಸರಿ ನೋಡ್ಕೋಬಹುದು. ಒಂದು ಮೇನ್ ಹೆಡ್ಫೋನ್ ಇದೆ. ಸೊ ಇದು ನಮ್ಮ ಮೇನ್ ಸಾಫ್ಟ್ ಈ ಕನೆಕ್ಟರ್, ಇಯರ್ಫೋನ್ಸ್ ಮತ್ತು 3.5mm to 3.5mm ಜಾಕ್, ಮತ್ತೊಂದು ಎಕ್ಸ್ಟ್ರಾ ಕನೆಕ್ಟರ್ ಇದೆ. ಸೊ ಮೊದಲು ಇದನ್ನ ಕನೆಕ್ಟ್ ಮಾಡೋಣ. ಸೊ ಕನೆಕ್ಟೆಡ್, ಒಂದು ಇಯರ್ಫೋನ್, ಒಂದು ಹೆಡ್ಫೋನ್, ಇನ್ನೊಂದು ಜಾಕ್, ಇನ್ನೊಂದು ಕನೆಕ್ಟ್. ಸಾಂಗ್ ಪ್ಲೇ ಆಗುತ್ತೆ. ಎಸ್, ಇದರಲ್ಲಿ ಪ್ಲೇ ಆಗ್ತದೆ. ನೈಸ್ ಕ್ವಾಲಿಟಿ ಕೂಡ ಸಖತ್ತಾಗಿದೆ. ಇನ್ನು ನಮ್ಮ ಹೆಡ್ಫೋನ್, ಎಸ್ ಇದ್ರೂ ಕೂಡ ಬರ್ತಾ ಇದೆ ಗುರು. ಇಲ್ಲಿ ಸೌಂಡ್ ಇದೆ. ನಮ್ಮ ಮೈಕ್ ಕನೆಕ್ಟ್ ಮಾಡಿದ್ವಿ. ಎಸ್, ಇದು ಕೂಡ ಕನೆಕ್ಟ್ ಆಯ್ತು. ಸೊ ಖಂಡಿತ ಇದ್ರಿರುವಂತ ಕನೆಕ್ಟರ್ ಯೂಸ್ಫುಲ್ ಇದೆ. ಸೊ ಜಸ್ಟ್ ನೀವು ಒಂದೇ ಹೆಡ್ಫೋನ್ ಯೂಸ್ ಮಾಡ್ಕೊಂಡು 4-5 ಜನ ಫ್ರೆಂಡ್ಸು ಒಂದೇ ಸಾಂಗ್ ಅನ್ನ ಒಂದೇ ಇಯರ್ಫೋನ್ ಅಲ್ಲ 5 ಇಯರ್ಫೋನ್ ಅಲ್ಲಿ ಕೇಳಿಸ್ಕೋಬಹುದು. ಸೊ ಖಂಡಿತ ಈ ನಮ್ಮ
ಎಕ್ಸೈಟ್ಮೆಂಟ್ ಇರುವಂತಹ ಗ್ಯಾಜೆಟ್ ಸೀರೀಸ್ ತುಂಬಾ ಯೂಸ್ಫುಲ್ ಮತ್ತು ಇಂಟ್ರೆಸ್ಟಿಂಗ್ ಇರುತ್ತೆ. ಈ ರೀತಿಯಾಗಿ ಇದಷ್ಟು ಕಾಮಿಡಿ ಎಂಟರ್ಟೈನ್ಮೆಂಟ್ ನೆಕ್ಸ್ಟ್ ಲೆವೆಲ್ ಗ್ಯಾಜೆಟ್ಸ್ ಗಳನ್ನ ಅನ್ಬಾಕ್ಸ್ ಮಾಡಕ್ಕೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ. ಮತ್ತೆ ಯಾವ ಅಮೇಸಿಂಗ್ ಫೋಟೋಸ್ ಅನ್ಬಾಕ್ಸ್ ಮಾಡಿ ಕೆಳಗೆ ನೋಡಿ. ನೆಕ್ಸ್ಟ್ ನಮಸ್ಕಾರ. ಚಂದು ಅಣ್ಣನ್ಗೆ ಜೈ, ಚಂದು ಅಣ್ಣನ್ಗೆ ಜೈ.